Hello everyone, welcome to my channel. ಈ ಚಾನಲಲ್ಲಿ ಕರ್ನಾಟಕಸ್ ಬೈಲಿಂಗ್ವಲ್ ಕ್ಲಾಸಸ್ 1 to 5 ಇಂಗ್ಲಿಷ್ ಮ್ಯಾಥ್ಸ್ ಮತ್ತು EVS ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಲಾಗುವುದು. ಈ ವಿಡಿಯೋಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಂದು ನಾವು ಮ್ಯಾಥ್ಸ್ ಮೇಲ ಕ್ಲಾಸ್ 4 ಚಾಪ್ಟರ್ 1 ಶೇಪ್ಸ್ ಅರೌಂಡ್ ಅಸ್ ಲಾಸ್ಟ್ ಪಾರ್ಟನ್ನು ಡಿಸ್ಕಸ್ ಮಾಡೋಣ. ಪೇಜ್ ನಂಬರ್ 21. ಕ್ಯಾನ್ ಯು ಯೂಸ್ ಅ ಸ್ಕೇಲ್ ಟು ಡ್ರಾ ಅ ಸರ್ಕ್ಯುಲರ್ ಶೇಪ್? ಒಂದು ವೃತ್ತಾಕಾರದ ಆಕೃತಿಯನ್ನು ರಚಿಸಲು ಅಳತೆ ಪಟ್ಟಿಯನ್ನು ಬಳಸಬಲ್ಲಿರಾ? ಓಕೆ, ನೋಡೋಣ. ಮಾರ್ಕ್ ಅಪ್ ಪಾಯಿಂಟ್ ಎ. ಒಂದು ಪೇಪರಲ್ಲಿ ಒಂದು ಪಾಯಿಂಟ್ ಎ ಅನ್ನು ಮಾರ್ಕ್ ಮಾಡಬೇಕು. ಡ್ರಾ ಮೆನಿ ಪಾಯಿಂಟ್ಸ್ ದಟ್ ಆರ್ ಎಟ್ ಈಕ್ವಲ್ ಡಿಸ್ಟೆನ್ಸ್ ಫ್ರಮ್ ಪಾಯಿಂಟ್ ಎ. ಸ್ಕೇಲನ್ನು ಬಳಸಿ ಪಾಯಿಂಟ್ ಎಯಿಂದ ಈಕ್ವಲ್ ಡಿಸ್ಟೆನ್ಸಲ್ಲಿ ಇರೋ ಹಾಗೆ ಪಾಯಿಂಟ್ಸನ್ನು ಮಾರ್ಕ್ ಮಾಡಬೇಕು. ಕನೆಕ್ಟ್ ದ ಡಾಟ್ಸ್ ಫ್ರೀ ಹ್ಯಾಂಡ್. ವಾಟ್ ಡು ಯು ಗೆಟ್? ಬಿಂದುಗಳನ್ನು ಸೇರಿಸಿ. ಆ ಬಿಂದುಗಳನ್ನು ಹೀಗೆ ಫ್ರೀ ಹ್ಯಾಂಡ್ ಆಗಿ ಸೇರಿಸಿದರೆ ವಾಟ್ ಡು ವಿ ಗೆಟ್? ನಮಗೆ ಏನು ಸಿಗುತ್ತೆ? ಇದು ಒಂದು ವೃತ್ತ, ಇದು ಒಂದು ಸರ್ಕಲ್. The point A is the center and the line from the center to the border of the circle is the radius. ಈ ಪಾಯಿಂಟಿಗೆ ನಾವು ಸೆಂಟರ್ ಅಂತ ಹೇಳ್ತೀವಿ, ಈ ಲೈನ್ಗೆ ನಾವು ರೇಡಿಯಸ್, ತ್ರಿಜ್ಯ ಅಂತ ಹೇಳ್ತೀವಿ. ನೆಕ್ಸ್ಟ್, ಅಮೇಝಿಂಗ್ ಸರ್ಕಲ್ಸ್, ಅದ್ಭುತ ವೃತ್ತಗಳು. ಟೇಕ್ ಅ ಪೀಸ್ ಆಫ್ ಸರ್ಕ್ಯುಲರ್ ಪೇಪರ್. ಒಂದು ಸರ್ಕಲ್ ಪೇಪರನ್ನು ತೊಗೊಂಡು ಅದಕ್ಕೆ ಈ ಥರ ಫೋಲ್ಡ್ ಮಾಡಬೇಕು. ಒಂದು ಫೋಲ್ಡ್ ಎ ಪೇಪರ್ ಇನ್ ಹಾಫ್ ಆ್ಯಂಡ್ ಕ್ರೀಸ್ ಇಟ್ ವೆಲ್ ಅಂದರೆ ಸರಿಯಾಗಿ ಮಡಚಬೇಕು. ಓಪನ್ ದ ಫೋಲ್ಡ್ ಆ್ಯಂಡ್ ಮೆಷರ್ ದ ಲೆಂತ್ ಆಫ್ ದ ಕ್ರೀಸ್ ಯೂಸಿಂಗ್ ಅ ಥ್ರೆಡ್. ಒಂದು ಥ್ರೆಡ್ ತೊಗೊಂಡು ಈ ಒಂದು ಲೆಂತ್ ಎಷ್ಟಿದೆ ಅಂತ ಮೆಷರ್ ಮಾಡಬೇಕು ಥ್ರೆಡ್ ಸಹಾಯದಿಂದ. ಫೋಲ್ಡ್ ಎ ಪೇಪರ್ ಇನ್ ಹಾಫ್ ಇನ್ ಅ ಡಿಫ್ರೆಂಟ್ ವೇ ಆ್ಯಂಡ್ ಕ್ರೀಸ್ ಇಟ್ ವೆಲ್. ಓಪನ್ ದ ಫೋಲ್ಡ್ ಆ್ಯಂಡ್ ಮೆಷರ್ ದ ಲೆಂತ್ ಆಫ್ ದ ಕ್ರೀಸ್ ಅಗೇನ್. ಮತ್ತು ಆ ಫೋಲ್ಡನ್ನು ತೆಗೆದು ಆ ಕ್ರೀಸ್ ಮೆಷರ್ಮೆಂಟ್ ಮಾಡಬೇಕು. ಫೋಲ್ಡ್ ಇಟ್ ಅಗೇನ್ ಇನ್ ಹಾಫ್ ಇನ್ ಅ ಡಿಫ್ರೆಂಟ್ ವೇ ಆ್ಯಂಡ್ ಕ್ರೀಸ್ ಇಟ್ ವೆಲ್. ಮತ್ತು ಹಾಫ್ ಬೇರೆ ಕಡೆಯಿಂದ ಮತ್ತು ಅದನ್ನು ತೆಗಿಬೇಕು ಮತ್ತು ಮೆಷರ್ ಮಾಡಬೇಕು. ಓಕೆ, the length of all the creases are dash. Equal ide, unequal ide. It is equal. These creases are called diameters of the circle. ಈ ಗೆರೆಗಳನ್ನು ನಾವು ವ್ಯಾಸಗಳು, ವೃತ್ತದ ವ್ಯಾಸಗಳು ಅಂತ ಕರಿತೀವಿ. Discuss where the center is. Do you notice that all the diameters pass through the center? ನಾವು ನೋಡಬಹುದು ಎಲ್ಲ ವ್ಯಾಸಗಳು ಸೆಂಟರಿಂದ ಪಾಸ್ ಆಗ್ತಾ ಇವೆ. ಮೆಷರ್ ದ ಲೆಂತ್ ಆಫ್ ದ ಕ್ರೀಸಸ್ ಫ್ರಮ್ ದ ಸೆಂಟರ್ ಟು ದ ಬಾರ್ಡರ್ ಆಫ್ ದ ಸರ್ಕಲ್. ಈಗ ಈ ಲೆಂತ್ ಆಫ್ ಕ್ರೀಸ್ ಸೆಂಟರಿಂದ ಬಾರ್ಡರ್ವರೆಗೆ ಎಷ್ಟಿದೆ ಅಂತ ಮೆಷರ್ ಮಾಡಬೇಕು. ಇದಕ್ಕೆ ನಾವು ವೃತ್ತದ ತ್ರಿಜ್ಯ ಅಂತ ಕರಿತೀವಿ. ಡಿಸ್ಕಸ್ ಇಫ್ ದೆರ್ ಈಸ್ ಎನಿ ರಿಲೇಷನ್ಶಿಪ್ ಬಿಟ್ವೀನ್ ದ ರೇಡಿಯಸ್ ಆ್ಯಂಡ್ ದ ಡಯಾಮೀಟರ್ ಆಫ್ ಎ ಸರ್ಕಲ್. ತ್ರಿಜ್ಯ ಮತ್ತು ವ್ಯಾಸಕ್ಕೆ ಏನು ಸಂಬಂಧ ಇದೆ? ಈ ಪಾರ್ಟ್ ಸೆಂಟರಿಂದ ಈ ಪಾರ್ಟ್ ನಾವು ತ್ರಿಜ್ಯ ಅಂತ ಹೇಳ್ತೀವಿ. ಇದು ಒಂದು ತ್ರಿಜ್ಯ, ಇದು ಒಂದು ಡಯಾಮೀಟರ್ನೂ ಅದ. ಸೊ ಡಯಾಮೀಟರ್ ಈಸ್ ಟ್ವೈಸ್ ದ ರೇಡಿಯಸ್. ಡಯಾಮೀಟರ್ ಈಸ್ ಟ್ವೈಸ್ ದ ರೇಡಿಯಸ್. ಮತ್ತು ರೇಡಿಯಸ್ ಡಯಾಮೀಟರ್ಗಿಂತ ಅರ್ಧ ಇದೆ. ರೇಡಿಯಸ್ ಈಸ್ ಹಾಫ್ ದ ಡಯಾಮೀಟರ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಇಲ್ಲೊಂದು ಆ್ಯಕ್ಟಿವಿಟಿ ಇದೆ. ಫೋಲ್ಡ್ ದ ಸರ್ಕ್ಯುಲರ್ ಪೇಪರ್ ಇನ್ ಹಾಫ್. ಈ ಥರ ಹಾಫ್ ಫೋಲ್ಡ್ ಮಾಡಬೇಕು. ಫೋಲ್ಡ್ ದಿಸ್ ಹಾಫ್ ಅಗೇನ್ ಇನ್ ಹಾಫ್. ಈ ಹಾಫನ್ನು ಮತ್ತು ಹಾಫ್ ಆಗಿ ಫೋಲ್ಡ್ ಮಾಡಬೇಕು, ಇನ್ನೊಂದು ಸಲ ಮಾಡಿಸ್ಬೇಕು. ದ ಲೆಂತ್ ಆಫ್ ದ ಡಯಾಮೀಟರ್ ಈಸ್ ಡ್ಯಾಶ್ ಹಾಫ್ or double of the length of the radius. The length of the diameter is double the length of the radius. Diameter radius ಗಿಂತ ಡಬಲ್ ಇದೆ. A circle can be made easily using a compass. Ask your teacher to help you use a compass. Make the following design. ಕಂಪಸ್ಲಿಂದ ಒಂದು ಡಿಸೈನನ್ನು ಮಾಡಬೇಕು. ಟೀಚರ್ ಹೆಲ್ಪನ್ನು ತೊಗೋಬೇಕು. ಈ ಥರ ಮಾಡಬೇಕು. ಫಸ್ಟ್ ಸೆಂಟ್ರಲ್ಲಿ ಇಟ್ಟು ಒಂದು ಸರ್ಕಲ್ ಮಾಡಬೇಕು. ಇಲ್ಲಿ ಸೆಂಟ್ರ್ ಪಾಯಿಂಟ್ ತೊಗೊಂಡು ಒಂದು ಸರ್ಕಲ್ ರಚನೆ. ಇದೇ ಥರ ಈ ಡಿಸೈನನ್ನು ಕಂಪ್ಲೀಟ್ ಮಾಡಬೇಕು. ಲುಕ್ ಎಟ್ ದ ಕಾರ್ಪೆಟ್ ಡಿಸೈನ್. ಅ ಬ್ಯೂಟಿಫುಲ್ ಸರ್ಕಲ್ ರೈಟ್. ಸೆಂಟರ್ ಒಂದು ಪಾಯಿಂಟ್. ಇದು ಸೆಂಟರ್ ಅಂತ ಬರಿಬೇಕು. CENTR is center. Now radius from center to the circumference. ಇದು ರೇಡಿಯಸ್ ಅಂತ ಬರೀರಿ. ಡಯಾಮೀಟರ್ passes through the center and reaches the boundaries on the either side. This is diameter. Look at the wheels. ಚಕ್ರಗಳನ್ನು ಗಮನಿಸಿ. All wheels
ಲುಕ್ ಲೈಕ್, ಈ ಎಲ್ಲ ವೀಲ್ಸ್ ಯಾವ ಥರ ಕಾಣ್ತಾವೆ? ಸರ್ಕಲ್. ಆಲ್ ವೀಲ್ಸ್ ಲುಕ್ ಲೈಕ್ ಸರ್ಕಲ್. ನೇಮ್ ದ ವೀಲ್ ವಿತ್ ದ ಲಾಂಗೆಸ್ಟ್ ರೇಡಿಯಸ್. ಈ ವೀಲ್ಸ್ ಅನ್ನು ನೋಡಿ, ಲಾಂಗೆಸ್ಟ್ ರೇಡಿಯಸ್ ಇರುವ ವೀಲ್, ಈ ಚಕ್ರ ದೊಡ್ಡದಿದೆ, ಅದಕ್ಕೆ ಇದರದ್ದು ತ್ರಿಜ್ಯ ದೊಡ್ಡದಾಗಿರುತ್ತೆ. ಸೊ ಸರ್ಕಲ್ ಸಿ ಹ್ಯಾಸ್ ದ ಲಾಂಗೆಸ್ಟ್ ರೇಡಿಯಸ್. ಶಾರ್ಟೆಸ್ಟ್ ರೇಡಿಯಸ್, ಇದು ಚಕ್ರ ಚಿಕ್ಕದಾಗಿದೆ, ಅದಕ್ಕೆ ಇದರ ತ್ರಿಜ್ಯನೂ ಚಿಕ್ಕದಾಗಿರುತ್ತೆ. ಸೊ ದಿಸ್ ಇಸ್ ಡಿ. ಲಾಂಗೆಸ್ಟ್ ಡಯಾಮೀಟರ್, ಯಾವ ಚಕ್ರ ದೊಡ್ಡದಿದೆ ಅದರ ರೇಡಿಯಸ್ ದೊಡ್ಡದಿದೆ ಮತ್ತು ಅದರ ಡಯಾಮೀಟ್ರನ್ನು ದೊಡ್ಡದಾಗಿರುತ್ತೆ, ವ್ಯಾಸನೂ ಇಲ್ಲೇ ದೊಡ್ಡದು. ಸೊ ದ ಆನ್ಸರ್ ಅಗೇನ್ ಇಸ್ ಸಿ ಹಿಯರ್. ಶಾರ್ಟೆಸ್ಟ್ ಡಯಾಮೀಟರ್ ಚಕ್ರ ಡಿ. ನೆಕ್ಸ್ಟ್, ಪಜ್ಲಿಂಗ್ ಶೇಪ್ಸ್. ಐಡೆಂಟಿಫೈ ದ ಹಿಡನ್ ಶೇಪ್ಸ್ ಆ್ಯಂಡ್ ರೈಟ್ ದೇರ್ ನೇಮ್ಸ್. ಇಲ್ಲಿ ಒಂದು ಪಜಲ್ ಇದೆ, ಇಲ್ಲಿ ಯಾವ್ಯಾವ ಶೇಪ್ ನಮ್ಗೆ ಕಾಣ್ತಾವಂತ ಬರಿಬೇಕು. ಸರ್ಕಲ್ ಇದೆ, ಟ್ರಯಾಂಗಲ್, ಕಡೆ ಸ್ಕ್ವೇರ್ ಮತ್ತು ಇದು ಟ್ರಯಾಂಗಲ್, ಇದು ಎಕ್ಯೂ ಟ್ರಯಾಂಗಲ್, ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್, ರೈಟ್ ಆ್ಯಂಗಲ್ಡ್ ಟ್ರಯಾಂಗಲ್. 2 triangles are there, okay. ರೆಕ್ಟ್ಯಾಂಗಲ್ ಮತ್ತು CY ಲೈನ್ ಡಿಯರ್, ಸಿಲಿಂಡರ್. ಇದು acute triangle ಅಂತ ಬರೆಯೋಣ. Question 2. Draw 2 lines to divide the triangle into 1 square and 2 triangles. ಈ ಟ್ರಯಾಂಗಲಲ್ಲಿ ಅವ್ರು ಕೊಟ್ಟಿದ್ದ ಟ್ರಯಾಂಗಲಲ್ಲಿ ನಾವು 2 ಲೈನ್ ಹಾಕಬೇಕು. 2 lines to divide the triangle into 1 square. 1 square ಆಗಬೇಕದು ಮತ್ತು 2 triangles ಆಗಬೇಕು. ಓಕೆ, ಇಲ್ಲಿ ಒಂದು ಲೈನ್, ಇಲ್ಲಿ ಒಂದು ಲೈನ್ ಹಾಕಿದೆ, ಇದು ಒಂದು ಸ್ಕ್ವೇರ್ ಆಯಿತು, 2 triangles. ನೆಕ್ಸ್ಟ್ ಕ್ವೆಶನ್ ನಂಬರ್ 3. Draw 2 lines to divide the square into 3 triangles. ಫ್ರೀ ಹ್ಯಾಂಡ್ ಬರ್ತಾ ಇಲ್ಲ ಸರಿಯಾಗಿ. ಸೊ 2 ಲೈನನ್ನು ಹಾಕಿದ್ವಿ. ದಿಸ್ ಡಿವೈಡ್ಸ್ ದ ಸ್ಕ್ವೇರ್ ಇಂಟು 3 triangles. Question number 4. Draw lines to show the cuts needed on the shapes in the left column to get the smaller shapes on the right column. ಇಲ್ಲಿ ದೊಡ್ಡದಾದ ಚಿತ್ರ ಕೊಟ್ಟಿದೆ, ಎಲ್ಲಿ ಕಟ್ ಹಾಕಿದಾಗ ಈ ಎಲ್ಲ ಆಕೃತಿಗಳು ನಮಗೆ ಸಿಗುತ್ತೆ. ಸೊ ಇನ್ ದಿಸ್ ಫ್ರಮ್ ದಿಸ್ ಹೆಕ್ಸಾಗನ್ ವಿ ನೀಡ್ ಅ ರೆಕ್ಟ್ಯಾಂಗಲ್ ಆ್ಯಂಡ್ 2 triangles. ಸೊ ಇಲ್ಲಿ ಒಂದು ಕಟ್ ಆಗಬೇಕು, ಇಲ್ಲಿ ಒಂದು ಕಟ್ ಆಗಬೇಕು. ಇದು ಒಂದು ರೆಕ್ಟ್ಯಾಂಗಲ್ ಆಯಿತು, 2 triangles ಅದು. ಇದು ಸ್ಕ್ವೇರಲ್ಲಿ ಫಸ್ಟ್ ಲೆಟ್ ಅಸ್ ಡಿವೈಡ್ ಇಂಟು ಹಾಫ್. Here like this, here like this, we get 4 triangles like needed. ಈ ಟ್ರಯಾಂಗಲಿಂದ ಒಂದು ಹೆಕ್ಸಾಗನ್ ಆಗಬೇಕು, ಒಂದು ದೊಡ್ಡ ಟ್ರಯಾಂಗಲ್ ಆಗಬೇಕು ಮತ್ತು 2 ಚಿಕ್ಕ ಟ್ರಯಾಂಗಲ್ಗಳಾಗಬೇಕು. ಇಲ್ಲಿ ಒಂದು ಕಟ್ ಹಾಕಿದರೆ ಇದೊಂದು ದೊಡ್ಡ ಟ್ರಯಾಂಗಲ್ ಆಗುತ್ತೆ. ಮತ್ತು ಈ ಥರ ಒಂದು, ಓಕೆ ನಾಟ್ ಕ್ಲಿಯರ್, ಇಲ್ಲಿ ಒಂದು ಕಟ್ಟು, ಇಲ್ಲಿ ಒಂದು ಕಟ್ಟು. ಸೊ ದಿಸ್ ಶೇಪ್ ವಿಲ್ ಬಿ ಲೈಕ್ ದಿಸ್. ಇದು ಹೆಕ್ಸಾಗನ್ ಆಗುತ್ತೆ, ಇದು ಒಂದು ದೊಡ್ಡ ಟ್ರಯಾಂಗಲ್, ಇವೆರಡು ಚಿಕ್ಕ ಟ್ರಯಾಂಗಲ್ಸ್. ಕಾರ್ಡ್ ಗೇಮ್. Sort the 2D shape cards given at the end of the book into 3 groups according to their sides. ಲಾಸ್ಟ್ ಪೇಜಲ್ಲಿ ಕೊಟ್ಟಿದ್ದ ಶೇಪ್ಸನ್ನು, ಓಕೆ, ಈ ಶೇಪ್ಸ್ಗಳನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ವಿಂಗಡಿಸಬೇಕು. ಸೊ ಇಲ್ಲಿ 3 ಗ್ರೂಪ್ಸಲ್ಲಿ ಡಿವೈಡ್ ಮಾಡೀನಿ. These are made up of straight lines. These 2 are made up of curved lines only. And the third group made up of both straight lines and curved lines. Next question. Squiggly spider. Squiggly the spider likes to make webs in different shapes. Squiggly spider ಬೇರೆ ಬೇರೆ ಶೇಪಲ್ಲಿ ತನ್ನ ವೆಬ್ಬನ್ನು ಕಟ್ಟಲಿಕ್ಕೆ ಇಷ್ಟಪಡುತ್ತೆ. One day she begins to make triangular webs. ಒಂದಿನ ಟ್ರಯಾಂಗ್ಯುಲರ್ ವೆಬ್ಸನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈ ಥರ ಒಂದು ವೆಬ್ಬನ್ನು ಕಟ್ಟುತ್ತದು. How many triangles are in her web? ಅದರಲ್ಲಿ ಎಷ್ಟು ತ್ರಿಭುಜಗಳಿವೆ ಆ ವೆಬ್ಬಲ್ಲಿ? ಸೊ ನಾವು ಈಸಿಯಾಗಿ ನೋಡ್ಬೋದಾದ ಟ್ರಯಾಂಗಲ್ಸ್ 1 2 3 4 5 6. ಇದೊಂದು 7, ಇದು 8, ಇದು 9 ಮತ್ತಿದು 10. ಸೊ ಇಲ್ಲಿ 10 triangles ಇವೆ. She likes to take a walk each morning and check if the walls of her web are strong. ತಾನು ಮಾಡಿದ ಬಲೆಯು ಗಟ್ಟಿಯಾಗಿದೆಯೇ ಎಂಬುದನ್ನು ಪರಿಶೀಲಿಸಲು ಅದು ಪ್ರತಿದಿನ ಬೆಳಿಗ್ಗೆ ಅದರ ಮೇಲೆ ನಡೆಯಲು ಬಯಸುತ್ತದೆ. ಈ ವೆಬ್ ಮೇಲೆ ಅದು ವಾಕ್ ಮಾಡಿ ಚೆಕ್ ಮಾಡುತ್ತೆ, ಈ ವೆಬ್ ಸರಿಯಾಗಿದೆಯೇನಿಲ್ಲ.
Can she begin at point A and reach back to the same point without walking on any wall more than once? ಅದು ಈ ವಾಕಿಂಗ್ ಮಾಡುವಾಗ ಯಾವುದೇ ಒಂದು ವಾಲ್ ಮೇಲಿಂದೆ ಡಬಲ್ ವಾಕ್ ಮಾಡಲಾರ್ದೆ ಈ ಒಂದು ವಾಲ್ಸ್ಗಳನ್ನು ಚೆಕ್ ಮಾಡಬಹುದಾ? ಇಲ್ಲಿ ಅವರು ಪಾಯಿಂಟ್ ಕೊಟ್ಟಿಲ್ಲ. ಪಾಯಿಂಟ್ ಏನು ಚೇಂಜ್ ಮಾಡಿ ಸೈಡಿಗೆ ತೊಗೊಂಡಿನಿ. ಇಫ್ ಇಟ್ ಬಿಗಿನ್ಸ್ ಫ್ರಮ್ ಹಿಯರ್, ಸಿ 1 2 3 4 5 6 7 8 9 10. So we have completed the tracing of this web and we have not crossed any wall twice. Her brother Wiggly made a web using rectangles. How many rectangles can you see in this web? ಸ್ವಿಗ್ಲಿಯ ಬ್ರದರ್ ವಿಗ್ಲಿನೂ ಒಂದು ವೆಬ್ಬನ್ನು ಮಾಡಿದ್ದಾನೆ. ಅವನು ರೆಕ್ಟ್ಯಾಂಗ್ಯುಲರ್ ಶೇಪ್ ವೆಬ್ಬನ್ನು ಮಾಡಿದ್ದಾನೆ. ಬೇರೆ ಬೇರೆ ರೆಕ್ಟ್ಯಾಂಗಲ್ಸ್ ಆಗಿವೆ. ಇಲ್ಲಿ ಎಷ್ಟು ರೆಕ್ಟ್ಯಾಂಗಲ್ಸ್ಗಳಿವೆ ಅಂತ ಪ್ರಶ್ನೆ. 1 2 3 4 5 6. ಓಕೆ, ಇವು 6 ಇದು ಒಂದು 7, ದೊಡ್ಡದು ಒಂದು 8, ಇದು 9, ಇದು 10, 11 ಮತ್ತು 12. ಇಲ್ಲಿ 12 rectangles ಆಗಿವೆ. He likes to take a walk at the end of each day and check if the walls of his web are strong. So each morning ಸ್ವಿಗ್ಲಿ ತನ್ನ ವೆಬ್ಬನ್ನು ಚೆಕ್ ಮಾಡುತ್ತಾಳೆ ಮತ್ತು ವಿಗ್ಲಿ at the end of the day ತನ್ನ ವೆಬ್ ವಾಲ್ಸನ್ನು ಚೆಕ್ ಮಾಡ್ತಾನೆ. Can he begin at point A and leave from point B without walking on any wall more than once? ವಿಗ್ಲಿ ಎ ಇಂದ ಪ್ರಾರಂಭಿಸಿ ಯಾವುದೇ ಗೋಡೆಯ ಮೇಲೆ ಒಂದು ಬಾರಿಗಿಂತ ಹೆಚ್ಚು ನಡೆಯದೆ ಬಿ ಬಿಂದುವಿನಿಂದ ಹೊರ ಬರಬಹುದೇ? ಇಲ್ಲಿ ಅವರು ಎ ಮತ್ತು ಬಿ ಪಾಯಿಂಟ್ಸನ್ನು ಕೊಟ್ಟಿದ್ದಾರೆ. ಈ ಎರಡು ಪಾಯಿಂಟ್ಸನ್ನು ನಾವು ನೋಡಿದಾಗ ಎಷ್ಟು ಟ್ರೈ ಮಾಡಿದ್ರೂ ಅದು ಅವ್ರ ಪಾಯಿಂಟಿಂದ ವಿತೌಟ್ ಟ್ರೇಸಿಂಗ್ ಎನಿ ವಾಲ್ ಟ್ವೈಸ್ ಇಟ್ ಈಸ್ ನಾಟ್ ಪಾಸಿಬಲ್. ನಾವು ಪಾಯಿಂಟ್ ಎಯನ್ನು ಚೇಂಜ್ ಮಾಡಿದಾಗ ಓಕೆ ನಮಗೆ ಇದು ಪಾಸಿಬಲ್ ಇದೆ. ನಾನು ಪಾಯಿಂಟ್ ಎ ಇಲ್ಲಿ ಮಾರ್ಕ್ ಮಾಡ್ತೀನಿ, ಪಾಯಿಂಟ್ ಬಿ ಈ ಕಡೆ ಮಾಡ್ತೀನಿ. ಯು ಕ್ಯಾನ್ ಟ್ರೈ ಫ್ರಮ್ ಹಿಯರ್ ಆಲ್ಸೋ. ಇಫ್ ಯು ಗೆಟ್ ಇಟ್ಸ್ ಗುಡ್. ಈಗ ನಾನು ಸ್ಟಾರ್ಟ್ ಮಾಡೋಣ ಪಾಯಿಂಟ್ ಎ ಇಂದ. 1 ಇಲ್ಲಿ 1 ಬರಿತೀನಿ, 2 ಇದು 3 4 5 6 ಇದು 7 8 9 ಇದು 10 11 12 13 14 15 16 17 18 ಮತ್ತು 19. ಸೊ ವಿತೌಟ್ ಗೋಯಿಂಗ್ ಆನ್ ಎನಿ ವಾಲ್ ಟ್ವೈಸ್ ಈ ಒಂದು ವೆಬ್ಬನ್ನು ನಾವು ಟ್ರೇಸ್ ಮಾಡಿದ್ವಿ. ಪಾಯಿಂಟ್ ಎ ಇಂದ ಪಾಯಿಂಟ್ ಬಿಗೆ ಹೋಗಿವಿ. ದ ನೆಕ್ಸ್ಟ್ ಕ್ವೆಶನ್. ಯೂಸ್ 5 matchsticks to make 2 triangles. Then draw it in the space provided. 5 ಬೆಂಕಿ ಕಡ್ಡಿಗಳನ್ನು ಬಳಸಿ 2 ತ್ರಿಭುಜಗಳನ್ನು ಮಾಡಬೇಕು. 1 ಇದು ಒಂದು ಬೆಂಕಿ ಕಡ್ಡಿ, 2 3 4 ಇದು 5th ಬೆಂಕಿ ಕಡ್ಡಿ. ಸೊ 5 ಬೆಂಕಿ ಕಡ್ಡಿಯಿಂದ 2 ಟ್ರಯಾಂಗಲ್ಗಳಾಗಿವೆ. ನಂಬರ್ 3. ಮೂವ್ 2 of these matchsticks to form 4 triangles. 4 ತ್ರಿಭುಜಗಳನ್ನು ಉಂಟು ಮಾಡಲು ಇವುಗಳಲ್ಲಿ 2 ಬೆಂಕಿ ಕಡ್ಡಿಗಳನ್ನು ಸರಿಸಿ. 2 ಬೆಂಕಿ ಕಡ್ಡಿಗಳನ್ನು ಸರಿಸಿ 4 ಟ್ರಯಾಂಗಲ್ಸ್ ಮಾಡಬೇಕು. ಇದು ಇಲ್ಲಿ ಹಾಕಬೇಕು, ಸರಿಸಿದು ಇದನ್ನು ಸರಿಸಿ ಈ ಕಡೆ ಹಾಕಿದರೆ ಇವೆರಡು ಹೋಗಿಬಿಡ್ತವೆ ಇವು. ಸೊ ವಿ ಗೆಟ್ 1 2 3 4 ಟ್ರಯಾಂಗಲ್ಸ್. ಕ್ವೆಶನ್ ನಂಬರ್ 4. ರಿಮೂವ್ 4 of these matchsticks to leave only 3 triangles. ಅಲ್ಲಿ ನಾವು ಸರಿಸಿದ್ವಿ, ಒಂದು ಕಡೆಯಿಂದ ತೆಗೆದು ಇನ್ನೊಂದು ಕಡೆ ಹಾಕಿದ್ವಿ. ಇಲ್ಲಿ ನಾವು ಪೂರನೇ ತೆಗಿಲೇಬೇಕು ಮ್ಯಾಚ್ಸ್ಟಿಕ್ಸ್. ರಿಮೂವ್ 4 matchsticks, 4 matchsticks ತೆಗೆದು 3 ಟ್ರಯಾಂಗಲ್ಸ್ ಆದಂಗೆ ಮಾಡಬೇಕು. ಇವೆರಡು ತೆಗಿಬೇಕು, ಇವೆರಡು ತೆಗಿಬೇಕು, ಇವೆರಡು ತೆಗಿಬೇಕು. ಸೊ ವಾಟ್ ರಿಮೇನ್ಸ್ 1 2 3 triangles remain. Model challenge.
Can you make a model of solid shapes which has a question 12 straws and 8 clay balls? 12 straws ಮತ್ತು 8 clay balls ಇರುವ ಯಾವುದೇ ಒಂದು ಮಾಡೆಲನ್ನು ನೀವು ಮಾಡ್ಬೋದಾ? ನಾವು ಒಂದು ಟೇಬಲನ್ನು ತುಂಬಿದ್ವಿ. ಪೇಜ್ ನಂಬರ್ 5 ಮೇಲೆ ಒಂದು ಟೇಬಲ್ ನಾವು ತುಂಬಿದ್ವಿ. ಈ ಟೇಬಲ್ ನೋಡಿದಾಗ ನಾವು ಡಿಸೈಡ್ ಮಾಡಬಹುದು. ಪೇಜ್ ನಂಬರ್ 5 ಮೇಲೆ ಇದೆ ಇದು. 12 ಸ್ಟ್ರಾಸ್ ಬೇಕಾದರೆ ಅಂದರೆ 12 ಎಡ್ಜಸ್ ಮತ್ತು 8 ಕಾರ್ನರ್ಸ್ ಅಂದರೆ 8 ಮೂಲೆಗಳು. 8 clay balls ಅಂದರೆ 8 ಮೂಲೆಗಳು. ಸೊ ವಿ ಕ್ಯಾನ್ ಮೇಕ್ ಅ ಕ್ಯೂಬಾಯ್ಡ್ ಬಿಕಾಸ್ ವಿ ಹ್ಯಾವ್ 12 ಎಡ್ಜಸ್ ಆ್ಯಂಡ್ 8 ಕಾರ್ನರ್ಸ್. ವಿ ಕ್ಯಾನ್ ಮೇಕ್ ಅದರ್ ಅ ಕ್ಯೂಬಾಯ್ಡ್ ಆರ್ ಅ ಕ್ಯೂಬ್. ಸೊ ದ ಆನ್ಸರ್ ಹಿಯರ್ ಈಸ್ ಕ್ಯೂಬ್ ಆರ್ ಕ್ಯೂಬಾಯ್ಡ್. ಕ್ಯೂಬ್ ಆ್ಯಂಡ್ ಕ್ಯೂಬಾಯ್ಡ್ ಇವೆರಡು 12 ಸ್ಟ್ರಾಸ್ ಮತ್ತು 8 ಕ್ಲೇ ಬಾಲ್ಸಿಂದ ರಚನೆ ಮಾಡ್ಬೋದು. 9 ಸ್ಟ್ರಾಸ್ ಆ್ಯಂಡ್ 6 ಕ್ಲೇ ಬಾಲ್ಸ್. ಮತ್ತು ಈ ಒಂದು ಪೇಜ್ ನಂಬರ್ 5ಗೆ ಹೋಗೋಣ. 9 ಸ್ಟ್ರಾಸ್ ಮತ್ತು 6 ಕ್ಲೇ ಬಾಲ್ಸ್ಲಿಂದ ಅಂದರೆ 9 ಎಡ್ಜಸ್ ಇವೆ ಮತ್ತು 6 ಕಾರ್ನರ್ಸ್ ಇವೆ. ಇದರಿಂದ ನಾವು ಟ್ರಯಾಂಗ್ಯುಲರ್ ಪ್ರಿಸಮನ್ನು ಮಾಡ್ಬೋದು ಈ ಥರ. ದ ಆನ್ಸರ್ ಹಿಯರ್ ಈಸ್ ಟ್ರಯಾಂಗ್ಯುಲರ್ ಪ್ರಿಸಮ್. ನೆಕ್ಸ್ಟು 15 ಸ್ಟ್ರಾಸ್ ಆ್ಯಂಡ್ 10 ಕ್ಲೇ ಬಾಲ್ಸ್. ಇಲ್ಲಿ ನಾವು ಪೇಜ್ ನಂಬರ್ 5ನಲ್ಲಿ ನೋಡೀವಿ. ಅತಿ ಹೆಚ್ಚು ಎಡ್ಜಸ್ ಕ್ಯೂಬಾಯ್ಡ್ ಮತ್ತು ಕ್ಯೂಬ್ಗೆ ಇತ್ತು, ಅದು 12 ಇತ್ತು. ಇಲ್ಲಿ 15 ಸ್ಟ್ರಾಸ್ ಮತ್ತು 10 ಕ್ಲೇ ಬಾಲ್ಸ್ ಅಂತ ಹೇಳ್ತಾ ಇದ್ದಾರೆ. ಆ ಥರ ನಾವು ಯಾವುದೇ ಒಂದು ಶೇಪನ್ನು ಹಿಂದ್ಗಡೆ ರಚನೆ ಮಾಡಿಲ್ಲ, ನಾವು ನೋಡಲಿಲ್ಲ. ಅದು ಈ ಥರ ಬರ್ಬೋದು. ಅದು ಪೆಂಟಗಾನಲ್ ಪ್ರಿಸಮ್ ಆಗುತ್ತೆ. ಅಲ್ ರೈಟ್ ಹಿಯರ್ 5 ಫೇಸಸ್. ಈ 5 ಫೇಸಸನ್ನು ಈ ಥರ ಜಾಯಿನ್ ಮಾಡಬೇಕು. ಇಲ್ಲಿ ನಾವು ನೋಡ್ತೀವಿ 5 ಸ್ಟ್ರಾಸ್ ಇಲ್ಲಿ ಯೂಸ್ ಆಗುತ್ತೆ. 5 ಕೆಳಗೆ 10, ಸೈಡಿಗೆ 5, ಸೊ 15 ಸ್ಟ್ರಾಸ್ ಯೂಸ್ ಆಗುತ್ತೆ. ಮತ್ತು 10 ಕ್ಲೇ ಬಾಲ್ಸ್. ಸೊ ದೇರ್ ಆರ್ 10 ಕಾರ್ನರ್ಸ್, 5 ಆನ್ ದ ಟಾಪ್ ಆ್ಯಂಡ್ 5 ಎಟ್ ದ ಬಾಟಮ್. ಸೊ ದಿಸ್ ಈಸ್ ದ ಆನ್ಸರ್ ಫಾರ್ ಕ್ವೆಶನ್ ಸಿ ಈಸ್ ಪೆಂಟಗಾನಲ್ ಪ್ರಿಸಮ್. 10 ಸ್ಟ್ರಾಸ್ ಆ್ಯಂಡ್ 6 ಕ್ಲೇ ಬಾಲ್ಸ್. 10 ಸ್ಟ್ರಾಸ್ ಅದನ್ನು ಆನ್ಸರ್ ಪೆಂಟಗಾನ್ ಬೇಸ್ಡೇ ಇರುತ್ತೆ, ಅದು ಪಿರಮಿಡ್ ಆಗಿರುತ್ತೆ. ಸೊ ಇದು ಪಂಚಭುಜ. ಈಗ ಕೆಳಗಿನ 5, ಇದು ಸೈಡಿಗಿರುವ 5 ಎಡ್ಜಸ್, ಸೊ 10 ಎಡ್ಜಸ್ ಆಗುತ್ತೆ. ಮತ್ತು ಇಲ್ಲಿ ಕೆಳಗಿನ 5 ಕಾರ್ನರ್ಸ್, ಮೇಲಿನ 1 ಕಾರ್ನರ್ 6 ಆಗುತ್ತೆ. ಸೊ ದ ಆನ್ಸರ್ ಫಾರ್ ದಿಸ್ ಇಸ್ ಪೆಂಟಗಾನಲ್. ಲೆಟ್ಸ್ ರೈಟ್ ಮೋರ್ ಪ್ರಿಸೈಸ್ಲಿ. ಪೆಂಟಗಾನಲ್ ಪಿರಮಿಡ್. ಪೆಂಟಗಾನಲ್ ಪಿರಮಿಡ್, ಪಂಚಭುಜ ಗೋಪುರ. Question 6. Classify these shapes based on the number of angles. ಕೋನಗಳ ಸಂಖ್ಯೆಯ ಆಧಾರದಲ್ಲಿ ಮುಂದಿನ ಆಕೃತಿಗಳನ್ನು ವರ್ಗೀಕರಿಸಬೇಕು. 3 angles, 4 angles ಮತ್ತು 5 angles. ಎ ಶೇಪ್, ಇದು ಸ್ಕ್ವೇರ್ ಇದೆ, ಇಲ್ಲಿ 4 ಆ್ಯಂಗಲ್ಸ್ಗಳಿವೆ. ಸೊ ಎ ಹಿಯರ್. ಬಿ ಇಸ್ ಅ ಟ್ರಯಾಂಗಲ್, 3 ಆ್ಯಂಗಲ್ಸ್ಗಳಿವೆ, ಅದಕ್ಕೆ ಇದು ಬಿ. ಇಲ್ಲಿ ಪ್ಯಾರಲೋಗ್ರಾಮಲ್ಲಿ 4 ಆ್ಯಂಗಲ್ಸ್, ಸೊ ಸಿ ಹಿಯರ್. ಡಿ ಇಯರ್. ಇಲ್ಲಿ 5 ಬಾಹುಗಳಿವೆ, ಇದು ಇ. ಇಲ್ಲಿ ಎಫ್ ಟ್ರಯಾಂಗಲ್ ಇದೆ ಈ ಕಡೆ, ಮತ್ತು ಜಿ ರೆಕ್ಟ್ಯಾಂಗಲ್ ಇದು ಇಲ್ಲಿ. ಬಾಹುಗಳು ಮತ್ತು ಕೋನಗಳ ಸಂಖ್ಯೆ ನಡುವೆ ಯಾವ ಸಂಬಂಧವನ್ನು ಗಮನಿಸಿದಿರಿ? ಬಾಹುಗಳು ಮತ್ತು ಕೋನಗಳ ನಡುವಿನ ಸಂಬಂಧ ಏನಿದೆ ನಾವು ನೋಡ್ಬೋದು. ಇಲ್ಲಿ ಚೌಕಕ್ಕೆ 4 ಬಾಹುಗಳಿವೆ, ಕೋನಗಳನ್ನು 4 ಇವೆ. ಈ ತ್ರಿಭುಜಕ್ಕೆ 3 ಬಾಹುಗಳು, 3 ಕೋನಗಳು. ಪ್ಯಾರಲೋಗ್ರಾಮ್ಗೆ 4 ಬಾಹುಗಳು, ಕೋನಗಳು ಉಂಟಾಗಿರೋದು 4. ಈ ತ್ರಿಭುಜಕ್ಕೆ 3 ಬಾಹುಗಳು ಮತ್ತು 3 ಕೋನಗಳು. ಪಂಚಭುಜಕ್ಕೂ 5 ಬಾಹುಗಳು ಮತ್ತು 5 ಕೋನಗಳು. ಈ ಒಂದು ತ್ರಿಭುಜಕ್ಕೆ 3 ಬಾಹುಗಳು, 3 ಕೋನಗಳು. ರೆಕ್ಟ್ಯಾಂಗಲ್ಗೆ 4 ಬಾಹುಗಳು, 4 ಕೋನಗಳು. ಅಂದರೆ ದ ನಂಬರ್ ಆಫ್ ಆ್ಯಂಗಲ್ಸ್ ಈಸ್ ಈಕ್ವಲ್ ಟು ದ ನಂಬರ್ ಆಫ್ ಸೈಡ್ಸ್. ಸಂಬಂಧ ಏನಿದೆ, ನಂಬರ್ ಆಫ್ ಸೈಡ್ಸ್ ಮತ್ತು ನಂಬರ್ ಆಫ್ ಆ್ಯಂಗಲ್ಸ್ ಈಕ್ವಲ್ ಇರುತ್ತೆ. ಸೊ ನಂಬರ್ ಆಫ್ ಸೈಡ್ಸ್ is equal to number of angles. Question number 7. Draw a 2D shape that has less than 5 angles. This is the different question. Draw a 2D shape that has less than 5 angles. Less than 5 angles ಅಂದರೆ
4 ಆ್ಯಂಗಲ್ಸ್ ಇರೋದು. 4 ಆ್ಯಂಗಲ್ಸ್ ಅಂದರೆ ಸ್ಕ್ವೇರ್ ಇರ್ಬೋದು, ಟ್ಯಾಂಗಲ್, ಪ್ಯಾರಲೆಲೋಗ್ರಾಮ್, ಸ್ಕ್ವೇರ್, ರೆಕ್ಟ್ಯಾಂಗಲ್, ಪ್ಯಾರಲೆಲೋಗ್ರಾಮ್, ನಾವು ಟ್ರೆಪೀಸಿಯಂ ಇಳಿಸ್ಬೋದು, rhombus ಇಳಿಸ್ಬೋದು. There is no space here. Let me leave. Next, draw a 2D shape with more than 5 angles. ಒಂದೇ ಆಕೃತಿ ಇಳಿಸ್ಬೇಕು. ನಾನು 4 ಇಳಿಸಿದ್ದೀನಿ ಇಲ್ಲಿ. ಓಕೆ, ಇಯರ್ ಒಂದೇ ಇಳಿಸಬೇಕು. ನಾವು ಒಂದು ಹೆಕ್ಸಾಗನ್ ಇಳಿಸೋಣ. ನೀವು ಸಪ್ತಭುಜಾಕೃತಿ, ಅಷ್ಟಭುಜಾಕೃತಿ ಯಾವುದನ್ನು ಇಳಿಸ್ಬೋದು, 5ಕ್ಕಿಂತ ಹೆಚ್ಚು ಬಾಹುಗಳಿರುವ ಆಕೃತಿ. ನೆಕ್ಸ್ಟ್, ಕ್ವೆಶನ್ ನಂಬರ್ 8. ಮಾರ್ಕ್ ದ ರೈಟ್ ಆ್ಯಂಗಲ್ಸ್ ಆ್ಯಂಡ್ ರೈಟ್ ದ ನಂಬರ್ ಆಫ್ ರೈಟ್ ಆ್ಯಂಗಲ್ಸ್ ಇನ್ ಈಚ್ ಫಿಗರ್. ಮಾರ್ಕ್ ಮಾಡಬೇಕು ರೈಟ್ ಆ್ಯಂಗಲ್ಸ್ಗಳನ್ನು ಮತ್ತು ಎಷ್ಟು ರೈಟ್ ಆ್ಯಂಗಲ್ಸ್ಗಳಿವೆ ಬರಿಬೇಕು. ರೆಕ್ಟ್ಯಾಂಗಲಲ್ಲಿ 1 2 3 4 ಇಲ್ಲಿ ಮಾರ್ಕ್ ಮಾಡಿದ್ದೀನಿ. ಇಲ್ಲಿ 4 ರೈಟ್ ಆ್ಯಂಗಲ್ಸ್ ಇವೆ. ಪ್ಯಾರಲೋಗ್ರಾಮಲ್ಲಿ ನೋ ರೈಟ್ ಆ್ಯಂಗಲ್ಸ್. ಓಕೆ, ಇದು ರೈಟ್ ಟ್ರಯಾಂಗಲ್, ಇದರಲ್ಲಿ ಒಂದಿದೆ. ಈ ಫಿಗರಲ್ಲಿ ನೋ ರೈಟ್ ಆ್ಯಂಗಲ್ಸ್, 0, ಇದರಲ್ಲಿನೂ 0. ಇದು ಸ್ಕ್ವೇರ್ ಇದೆ, ಟಿಲ್ಟೆಡ್ ಅಷ್ಟೇ, ಇದು ಸ್ಕ್ವೇರ್ ಇದೆ. ನೀವು ಸ್ವಲ್ಪ ನಿಮ್ಮ ನೋಟದ ಪ್ಲೇಸನ್ನು ಚೇಂಜ್ ಮಾಡಿ ನೋಡಬೇಕು. 1 2 3 4. ಸೊ ದೇರ್ ಆರ್ 4 ರೈಟ್ ಆ್ಯಂಗಲ್ಸ್ ಇನ್ ಅ ಸ್ಕ್ವೇರ್. ವಿಚ್ ಆಫ್ ದ ಅಬೌವ್ ಶೇಪ್ಸ್ ಹ್ಯಾವ್ ಓನ್ಲಿ ರೈಟ್ ಆ್ಯಂಗಲ್ಸ್. ಬರೀ ರೈಟ್ ಆ್ಯಂಗಲ್ಸ್ ಇರುವ ಶೇಪ್ಸ್ ಯಾವುವು? ರೆಕ್ಟ್ಯಾಂಗಲ್ ಮತ್ತು ಸ್ಕ್ವೇರ್. ರೆಕ್ಟ್ಯಾಂಗಲ್ ಆ್ಯಂಡ್ ಸ್ಕ್ವೇರ್. ಈಗ ನಾವು ಈ ಚಾಪ್ಟರ್ನ ಲಾಸ್ಟ್ ಪೇಜ್ ನಂಬರ್ 30ಗೆ ಬಂದಿದ್ದೀವಿ. ಕ್ವೆಶನ್ ನಂಬರ್ 9. ಅಬ್ಸರ್ವ್ ದ ಫಾಲೋಯಿಂಗ್ ಶೇಪ್ಸ್. ಇಲ್ಲಿ 14 ಶೇಪ್ಸನ್ನು ಕೊಟ್ಟಿದ್ದಾರೆ. ಈ ಶೇಪ್ಸ್ಗಳನ್ನು ಅಬ್ಸರ್ವ್ ಮಾಡಬೇಕು ಮತ್ತು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಐಡೆಂಟಿಫೈ ದ ಶೇಪ್ಸ್ ದಟ್ ಹ್ಯಾಸ್, ದೇರ್ ಆರ್ ಮೆನಿ ಕ್ವೆಶನ್ಸ್ ದೇರ್. ನಾವು ಯಾವ ಶೇಪ್ಗಳಿವೆ ಅಂತ ಬರೆಯೋಣ. ಇದು ಇಲ್ಲಿ ಒಂದು ಎಕ್ಯೂಟ್ ಆ್ಯಂಗಲ್. ಇಲ್ಲಿ ಉಂಟಾಗಿರೋ ಆ್ಯಂಗಲ್ ಸ್ಟ್ರೇಟ್ ಆ್ಯಂಗಲ್ಗಿಂತ ದೊಡ್ಡದು. ಇದು ನಿಮ್ಗೆ ಗೊತ್ತಿಲ್ಲ, ಆ್ಯಕ್ಚುಲಿ ಇದು ರಿಫ್ಲೆಕ್ಸ್ ಆ್ಯಂಗಲ್. ಸೊ ವಿ ಹ್ಯಾವ್ ಅಕ್ಯೂಟ್ ಆ್ಯಂಗಲ್ಗೆ ಈ ಥರ ನಾನು ಮಾರ್ಕ್ ಮಾಡ್ತೀನಿ. ರಿಫ್ಲೆಕ್ಸ್ ಆ್ಯಂಗಲ್ ಇದು ಒಂದು ಬಿಡೋಣ. ಇದು ಇನ್ನು ಮಕ್ಕಳಿಗೆ ಅದರ ಬಗ್ಗೆ ಪರಿಕಲ್ಪನೆ ಇಲ್ಲ. ಈ ಶೇಪಲ್ಲಿ 2 ರೈಟ್ ಆ್ಯಂಗಲ್ಸ್ಗಳಿವೆ. ಒಂದು ಆಬ್ಟ್ಯೂಸ್ ಆ್ಯಂಗಲ್ ಇದೆ ಮತ್ತು ಒಂದು ಅಕ್ಯೂಟ್ ಆ್ಯಂಗಲ್ ಇದೆ. ಸೊ 1 ಅಕ್ಯೂಟ್ ಆ್ಯಂಗಲ್, 2 ರೈಟ್ ಆ್ಯಂಗಲ್ಸ್ ಮತ್ತು ಒಂದು ಆಬ್ಟ್ಯೂಸ್ ಆ್ಯಂಗಲ್. ಈ ಶೇಪಲ್ಲಿ 2 ಅಕ್ಯೂಟ್ ಆ್ಯಂಗಲ್ಸ್, 2 ಆಬ್ಟ್ಯೂಸ್ ಆ್ಯಂಗಲ್ಸ್, 2 ಅಕ್ಯೂಟ್ ಆ್ಯಂಗಲ್ಸ್, 2 ಆಬ್ಟ್ಯೂಸ್ ಆ್ಯಂಗಲ್ಸ್. ಇಲ್ಲಿ 4 ರೈಟ್ ಆ್ಯಂಗಲ್ಸ್. ಈ ಟ್ರೆಪೀಸಿಯಮಲ್ಲಿ these 2 are acute angles and 2 are obtuse angles. ಇಲ್ಲಿ 4 ರೈಟ್ ಆ್ಯಂಗಲ್ಸ್. ಇಲ್ಲಿ ಒಂದು ಅಕ್ಯೂಟ್ ಆ್ಯಂಗಲ್, ಒಂದು ಆಬ್ಟ್ಯೂಸ್ ಆ್ಯಂಗಲ್, ಒಂದು ಅಕ್ಯೂಟ್ ಆ್ಯಂಗಲ್, 2 ರೈಟ್ ಆ್ಯಂಗಲ್ಸ್ ಆ್ಯಂಡ್ ಒಂದು ಆಬ್ಟ್ಯೂಸ್ ಆ್ಯಂಗಲ್. ಈ ಶೇಪಲ್ಲಿ ರಾಂಬಸಲ್ಲಿ 2 ಅಕ್ಯೂಟ್ ಆ್ಯಂಗಲ್ಸ್, 2 ಆಬ್ಟ್ಯೂಸ್ ಆ್ಯಂಗಲ್ಸ್, 2 ಅಕ್ಯೂಟ್ ಆ್ಯಂಗಲ್ಸ್ ಆ್ಯಂಡ್ 2 ಆಬ್ಟ್ಯೂಸ್ ಆ್ಯಂಗಲ್ಸ್. ಈ ಶೇಪಲ್ಲಿ 2 ಅಕ್ಯೂಟ್ ಆ್ಯಂಗಲ್, 2 ಆಬ್ಟ್ಯೂಸ್ ಆ್ಯಂಗಲ್. ಫಿಗರ್ 10ಅಲ್ಲಿ ಒಂದು ಅಕ್ಯೂಟ್ ಆ್ಯಂಗಲ್, ಒಂದು ರೈಟ್ ಆ್ಯಂಗಲ್ ಮತ್ತು 2 ಆಬ್ಟ್ಯೂಸ್ ಆ್ಯಂಗಲ್. ಒಂದು ಅಕ್ಯೂಟ್ ಆ್ಯಂಗಲ್, ಒಂದು ರೈಟ್ ಆ್ಯಂಗಲ್, 2 ಆಬ್ಟ್ಯೂಸ್ ಆ್ಯಂಗಲ್ಸ್. ಫಿಗರ್ 11ಅಲ್ಲಿ 2 ಅಕ್ಯೂಟ್ ಆ್ಯಂಗಲ್ಸ್ ಆ್ಯಂಡ್ 2 ಆಬ್ಟ್ಯೂಸ್ ಆ್ಯಂಗಲ್ಸ್. ಫಿಗರ್ 12, all are right angles. ಫಿಗರ್ 13ಅಲ್ಲಿ 2 ಅಕ್ಯೂಟ್ ಆ್ಯಂಗಲ್ ಮತ್ತು 2 ಆಬ್ಟ್ಯೂಸ್ ಆ್ಯಂಗಲ್, 2 ಅಕ್ಯೂಟ್ ಆ್ಯಂಗಲ್, 2 ಆಬ್ಟ್ಯೂಸ್ ಆ್ಯಂಗಲ್. ಫಿಗರ್ 14ಅಲ್ಲಿ ಆಲ್ ಆರ್ ರೈಟ್ ಆ್ಯಂಗಲ್ಸ್. ಇಟ್ ಈಸ್ ಅ ಸ್ಕ್ವೇರ್. ನಾವು ಸಿನ್ಸ್ ಇದು ನಾವು ಬರೆದ್ರೆ ಕೆಳಗಿನ ಪ್ರಶ್ನೆಗಳಿಗೆ ನಾವು ಆನ್ಸರ್ ಮಾಡೋಕ್ಕೆ ಈಸಿ ಆಗುತ್ತೆ. ಐಡೆಂಟಿಫೈ ದ ಶೇಪ್ಸ್ ದಟ್ ಹ್ಯಾಸ್ 2 ರೈಟ್ ಆ್ಯಂಗಲ್ಸ್, 1 ಅಕ್ಯೂಟ್ ಆ್ಯಂಗಲ್ ಆ್ಯಂಡ್ 1 ಆಬ್ಟ್ಯೂಸ್ ಆ್ಯಂಗಲ್. 1 ಅಕ್ಯೂಟ್ ಆ್ಯಂಗಲ್ ಇರಬೇಕು, 2 ರೈಟ್ ಆ್ಯಂಗಲ್ಸ್ ಮತ್ತು 1 ಆಬ್ಟ್ಯೂಸ್ ಆ್ಯಂಗಲ್. 1 ಅಕ್ಯೂಟ್ ಆ್ಯಂಗಲ್ ಈ ಫಿಗರ್ ಅಂತ ನಾವು ಬಿಟ್ಟಿವಿ. 1 ಅಕ್ಯೂಟ್ ಆ್ಯಂಗಲ್, 2 ರೈಟ್ ಆ್ಯಂಗಲ್ಸ್, 1 ಆಬ್ಟ್ಯೂಸ್ ಆ್ಯಂಗಲ್. ಇದೇ ಥರ ಇರುವ ಬೇರೆ ಫಿಗರ್ 7.
ಒಂದು acute angle ಇದೆ, 2 right angles ಇವೆ ಮತ್ತು 1 obtuse angle. So 2 and 7 ಬೇರೆ ಯಾವೂ ಇಲ್ಲ. 1 right angle, 2 obtuse angle and 1 acute angle. 1 acute angle ಇರಬೇಕು, 1 right angle ಇರಬೇಕು, 2 obtuse angle. 1 1 2. 1 acute angle, 1 right angle, 2 obtuse angle. So it is figure number 10. 2 obtuse and 2 acute angles. Acute ಮತ್ತು obtuse angles. 3 5 8 9 11 13. Figure 3 5 8 9 11 ಮತ್ತು 13 ಎರಡು acute ಮತ್ತು ಎರಡು obtuse ಆ್ಯಂಗಲ್ಗಳನ್ನು ಹೊಂದಿವೆ. 4 ರೈಟ್ ಆ್ಯಂಗಲ್ಸ್, 4 ಲಂಬಕೋನಗಳು ಇರುವ ಆಕೃತಿಗಳು. 4 ಲಂಬಕೋನ. ಫಿಗರ್ 4 6 12 ಮತ್ತು 14. 4 6 12 ಮತ್ತು 14. So this completes the chapter 1, shapes around us. I hope this is clear. Please like and subscribe to my channel, and thanks a lot for watching.